ನಾನಿವತ್ತು ಸೂಪರಾಗಿ ಒಂದು ಚಿಕನ್ ಫ್ರೈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ವಿದೌಟ್ ಯೂಸಿಂಗ್ ಸಿಂಗಲ್ ಡ್ರಾಪ್ಸ್ ಆಫ್ ಆಯಿಲ್. ಯಾಕಂದರೆ ಈ ಥರ ಡಯಟ್ ಮಾಡೋರಿಗೆ ಇಲ್ಲ ನಮ್ಮನೇಲೂ ಅಷ್ಟೇ ಎಣ್ಣೆಲಿ ಕರೆದಿರೋ ತಿನ್ನೋದಕ್ಕೆ ಎಲ್ಲ ತುಂಬ ಬೇಡ ಬೇಡ ಅಂತಾರೆ. ಅದಕ್ಕೋಸ್ಕರ ನಾನಿವತ್ತು ಯಾವುದೇ ಥರ ಆಯಿಲ್ನ ಯೂಸ್ ಮಾಡಿದೆ ಸೂಪರ್ ಟೇಸ್ಟಿಯಾಗಿ ಚಿಕನ್ ಫ್ರೈನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ಮಸಾಲ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು 5 ಹುರಿದಂಥ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಎಸಲಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 5 ಹಸಿಮೆಣಸು. ಸೊ ನಾನು ಚಿಲ್ಲಿನೂ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಹುರಿದಂಥ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಈಗ 1 ಫುಲ್ ಲೆಮನ್ನ ನಾನು ಇದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಹುಳಿ ಆದರೂ ಅಷ್ಟು ಚೆನ್ನಾಗಾಗಲ್ಲ, ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಒಂದು 10 ಕಾಳಾಗುವಷ್ಟು ಮೆಣಸಿನಕಾಳು, ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇವಾಗ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೀರನ್ನೇನು ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಜಸ್ಟ್ ಮೊಸರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಒಂದು ಲಿಟಲ್ ವಾಟರ್ನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೇನೆ ನಾನು 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕೆಜಿಯಿಂದ 3/4 kg ಆಗುವಷ್ಟು ಚಿಕನ್ನ ದೊಡ್ಡ ಹೋಳಿದೆ. ನಿಮಗೆ ಯಾವ ಸೈಜ್ ಹೋಳು ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಈ ಥರ ಮಧ್ಯ ಅದನ್ನು ಸ್ವಲ್ಪ ಚಾಕುನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಮಸಾಲೆ ಏನಿದೆ ಅದು ಕರೆಕ್ಟಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ ಎಲ್ಲದನ್ನು ಒಂದು ಸಲ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಇವಾಗ ಮಸಾಲ ರೆಡಿ ಆಯಿತು. ಚಿಕನ್ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಸಾಲ ಜೊತೆ ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಯಾಕಂದರೆ ಆ ಮಸಾಲ ಏನಿದೆ ಅದು ಕರೆಕ್ಟಾಗಿ ಚಿಕನ್ ಹೋಳು ಎಳ್ಕೊಳ್ಳುತ್ತೆ. ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ನೀವು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಯಾವುದೇ ಥರ ಹೊರಗಿಂದು ಮಸಾಲ ಕೂಡ ನಾನು ಹಾಕ್ತಾಯಿಲ್ಲ, ಮನೇಲಿರೋ ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಇವಾಗ ಮ್ಯಾರಿನೇಟ್ ಆಗಲಿ. ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಈಗ ಕರೆಕ್ಟಾಗಿ ಮಸಾಲೆ ಅಬ್ಸರ್ವ್ ಮಾಡಿದೆ. ನಾನು ಇದನ್ನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತವಾದಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಅದರ ಮೇಲೆ ಒಂದು ಬೇಕಿಂಗ್ ಪೇಪರ್ನ ಹಾಕಿ ಅದರ ಮೇಲೆ ಎಲ್ಲ ಚಿಕನ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ನಾವು ಏರ್ ಫ್ರೈಯರ್ನ ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಒಂದು ಸಿಂಗಲ್ ಡ್ರಾಪ್ಸ್ ಆಯಿಲ್ ಕೂಡ ಬೇಡ, ನೀವು ಫ್ರೈ ಮಾಡ್ಕೋಬೋದು. ಈಗ ಎಲ್ಲದನ್ನು ಪ್ಲೇಸ್ ಮಾಡಿ ಇವಾಗ ಏರ್ ಫ್ರೈಯರಲ್ಲಿ ಇಟ್ಟು ಇವಾಗ ಟೈಮ್ ಸೆಟ್ ಮಾಡಬೇಕು. ಇದನ್ನು ಈ ಥರ ಒಳಗಡೆ ಇಟ್ಟು ಈಗ ನಾವು ಟೈಮ್ ಸೆಟ್ ಮಾಡಬೇಕು ಎಷ್ಟಂತ. ಫಸ್ಟು ಯಾವ ಡಿಗ್ರಿ, ನಾವು 200 ಡಿಗ್ರಿ ಸೆಲ್ಸಿಯಸಲ್ಲಿ ಅದನ್ನ ಕುಕ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟು ಮಿನಿಟ್ಸು ನಾನು ಫಸ್ಟಿಗೆ ಒಂದು 10 ನಿಮಿಷ ಇಡ್ತೀನಿ. ಯಾಕಂದರೆ ಒಂದು ಸೈಡ್ ಒಂದು 10 ನಿಮಿಷ, ಇನ್ನೊಂದು ಸೈಡ್ 10 ನಿಮಿಷ ಬೆಂದರೆ ಸೂಪರಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದೇ ಸೈಡ್ ಬೆಂದಿರುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ನಾನು ಇಟ್ಟಿದ್ದೀನಿ ಇವಾಗ ಒಂದು ಸೈಡು. ಈಗ 10 ನಿಮಿಷ ಆಗಿದೆ, ನೋಡೋಣ. ತೆಗೆದು ಇನ್ನೊಂದು ಸೈಡು ಫ್ಲಿಪ್ ಮಾಡಿ ಹಾಕಬೇಕು. ಈಗ ನೋಡಿ ಒಂದು ಸೈಡು ಕರೆಕ್ಟಾಗಿ ಬೆಂದಿದೆ. ನಾನು ಯಾವುದೇ ಥರದ ಆಯಿಲ್ ಕೂಡ ಇದಕ್ಕೆ ಆ್ಯಡ್ ಮಾಡಿಲ್ಲ. ಈಗ ನೋಡಿ ಆಲ್ಮೋಸ್ಟ್ ಒಂದು ಸೈಡು ಕರೆಕ್ಟಾಗಿ ಬೆಂದಿದೆ. ಇವಾಗ ಫ್ಲಿಪ್ ಮಾಡಿ ಇನ್ನೊಂದು ಸೈಡನ್ನು ಟರ್ನ್ ಮಾಡ್ಕೊಳ್ಳಿ, ಎಲ್ಲದನ್ನು ಟರ್ನ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಆ ಮಸಾಲ ಗ್ರೇವಿ ಇತ್ತಲ್ಲ ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿ ಬಂದಿತ್ತು. ನೀವು ಕೂಡ ಇದೇ ಥರ ಚಿಕನ್ ಫ್ರೈನ ಮನೇಲಿ ಮಾಡಿ, ಈ ಡಯಟ್ ಮಾಡೋರು, ಈ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರೋರಿಗೆ ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಚಿಕನ್ ತುಂಬ ಪ್ರೋಟೀನ್ ಇರೋದ್ರಿಂದ ನಾವು ತಿನ್ನಲೇಬೇಕಾಗತ್ತೆ. ಆದರೆ ಎಣ್ಣೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಈ ಥರ ಏರ್ ಫ್ರೈಯರ್ನ ಯೂಸ್ ಮಾಡ್ಬೋದು. ಈಗ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿ ಇನ್ನೊಂದು 10 ನಿಮಿಷ ನಾನು ಏರ್ ಫ್ರೈಯರಲ್ಲಿ ಇಡ್ತಾಯಿದ್ದೀನಿ. ಎರಡು ಸೈಡ
ಕರೆಕ್ಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಎನದರ್ 200 ಡಿಗ್ರಿ ಸೆಟ್ ಮಾಡಿ ಇನ್ನೊಂದು 10ರಿಂದ 12 ನಿಮಿಷ ಎರಡು ಸೈಡು ಕರೆಕ್ಟಾಗಿ ಬೇಯುತ್ತೆ. ಒಂದು ಚಿಕನ್ ಫ್ರೈ ಆಗಲಿಕ್ಕೆ 20 ಮಿನಿಟ್ಸ್ ಮೋರ್ ದ್ಯಾನ್ ಇನಫ್ ಅಂದ್ಕೊಳ್ತೀನಿ. ಈಗ ಒಂದು 12 ಮಿನಿಟ್ಸ್ ಆಗಿದೆ. ನೋಡೋಣ ಈಗ ಯಾವ ಥರ ನಮ್ಮ ಚಿಕನ್ ಫ್ರೈ ರೆಡಿ ಆಯಿತು ಅಂತ. ನೋಡಿ, ತುಂಬಾ ಚೆನ್ನಾಗಿ ಚಿಕನ್ ಫ್ರೈ ರೆಡಿ ಆಯಿತು. ನೋಡಿ, ಎರಡು ಸೈಡು ಕರೆಕ್ಟಾಗಿ ಬೆಂದಿದೆ. ನಾನು ಲಾಸ್ಟಲ್ಲಿ ಒಂದೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಟರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ನೀವು ಅಪ್ಲೈ ಮಾಡೋದ್ರಿಂದ. ಬಿಕಾಸ್ ನಾವು ಯಾವುದೇ ಥರ ಆಯಿಲನ್ನು ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಚೂರು ಬಟರ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲದಕ್ಕೂ ಅಪ್ಲೈ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ಮಸಾಲ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.